ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ನಾನಿವತ್ತು ನೀಟ್ 2025 ಮೇಲೆ ಒಂದು ಬಿಗ್ ಅಪ್ಡೇಟ್ ಇದೆ ನಿಮಗಿಲ್ಲಿ. ಇವತ್ತು ಅಂತಂದರೆ ಜೂನ್ 9 ಇವತ್ತು. ಸೊ ಇವತ್ತು ಒಂದು ನೀಟ್ ರಿಸಲ್ಟ್ಸ್ ಬಗ್ಗೆ ಒಂದು ಯು ಕ್ಯಾನ್ ಸೇ ಎಕ್ಸ್ಟ್ರೀಮ್ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ನೀವು. ಸೊ ಈಗ ನಿಮಗೆ ಗೊತ್ತಿದೆ ಆಲ್ರೆಡಿ ಒಂದು ಕೋರ್ಟಲ್ಲಿ ಕೇಸ್ ನಡೀತಿತ್ತು. ಕೆಲವೊಂದು ಸ್ಟೂಡೆಂಟ್ಗಳ ಕೇಸ್ ಹಾಕಿದ್ರು. ಯಾಕೆಂತಂದರೆ ಆ ಎಕ್ಸಾಮಿನೇಷನ್ ಸೆಂಟ್ರ್ನಲ್ಲಿ ಸ್ವಲ್ಪ ಎಲೆಕ್ಟ್ರಿಸಿಟಿ ಪವರ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಸೊ ಕೆಲವರಿಗೆ ತೊಂದರೆ ಆಗಿದೆ ಎಕ್ಸಾಮ್ ಬರೆಯೋದಕ್ಕೆ ಅನ್ನೋ ರೀಸನ್ಗೆ ಕೆಲವು ಸ್ಟೂಡೆಂಟ್ಸು ಕೋರ್ಟಿಗೆ ಹೋಗಿದ್ದರು. ಆ ಕೋರ್ಟಿನ ಒಂದು ನಿಮಗೊಂದು ರಿಸಲ್ಟ್ಸ್ ಸಿಕ್ಕಿದೆ. ಈಗ ಅದ್ರ ಬಗ್ಗೆ ನಿಮಗೊಂದು ಬಿಗ್ ಅಪ್ಡೇಟ್ ಇದೆ. ರಿಸಲ್ಟ್ಸು ಅದ್ರ ಬಗ್ಗೆನೂ ಬಿಗ್ ಅಪ್ಡೇಟ್ ಇದೆ, ಅದನ್ನು ನೋಡೋಣ. ಮೊದಲನೇದಾಗಿ ಈಗ ಇವತ್ತಿನ ದಿವಸ 9ನೇ ತಾರೀಕು ಜೂನ್ 9ನೇ ತಾರೀಕು 2025 ಇವತ್ತು ಕೋರ್ಟಿಂದ ಒಂದು ಆದೇಶ ಬಂದಿದೆ. ಅದು ಏನಪ್ಪ ಅಂತಂದರೆ ಈಗ ನೋಡ್ಬೋದು ನೀವು ಇಲ್ಲಿ, ಇಂಡೋರ್ ನೀಟ್ UG ಕೇಸ್ ವಾಸ್ ಹರ್ಡ್ ಟುಡೇ ಜೂನ್ 9th 2025. ಸೊ ಇವತ್ತು ಇಂಡೋರ್ನಲ್ಲಿ ಕೇಸ್ ಆಗಿರುತ್ತೆ. ಏನು ಅಂತಂದರೆ ಕೆಲವು ಸ್ಟೂಡೆಂಟ್ಸು ಎಲೆಕ್ಟ್ರಿಸಿಟಿ ಪವರ್ ಸ್ವಲ್ಪ ಇಶ್ಯೂ ಆಗಿ ಎಕ್ಸಾಮ್ಗೆ ತೊಂದರೆ ಆಗಿರುತ್ತೆ. ಆ ಸ್ಟೂಡೆಂಟ್ಸ್ ಏನು ಮಾಡಿರ್ತಾರೆ, ಆ ಕೇಸನ್ನು ಹಾಕಿರ್ತಾರೆ, ನಮಗೆ ತೊಂದರೆ ಆಗಿದೆ ಮತ್ತು ನೀಟ್ ಎಕ್ಸಾಮನ್ನು ಮತ್ತೆ ಇನ್ನೊಂದು ಸರಿ ಮಾಡಿಕೊಡಿ ಅನ್ನೋ ಇದರ ಮುಖಾಂತರವಾಗಿ ಕೋರ್ಟಿಗೆ ಹೋಗಿರ್ತಾರೆ. ಅದ್ರ ಮೇಲೆ ಇವತ್ತಿನ ದಿವಸ ಅದಕ್ಕೆ ನಮಗೆ ಆ್ಯಕ್ಚುಲಿ ಏನಾಗ್ತಿತ್ತು, ನೀಟ್ ರಿಸಲ್ಟ್ಸು ಸ್ವಲ್ಪ ಡಿಲೇ ಆಗ್ತಿತ್ತು. ಇಷ್ಟೊತ್ತಿಗಾಗಲೇ ರಿಸಲ್ಟ್ಸ್ ಬರಬೇಕಾಗಿತ್ತು. ನಮಗೀಗ ನೀಟ್ ಆನ್ಸರ್ ಕೀ ಬಿಟ್ಟಿದ್ದಾರೆ, ರಿಸಲ್ಟ್ಸ್ ಇಷ್ಟೊತ್ತಿಗೆ ಬರಲೇಬೇಕಾಗಿತ್ತು. ಬಟ್ ಆ ರೀಸನ್ನಿಂದ ಕೋರ್ಟ್ ಕೇಸಿಂದ ಸ್ವಲ್ಪ ಡಿಲೇ ಆಗಿತ್ತು. ಸೊ ಇವತ್ತು ಏನಪ್ಪ ಬಂದಿದೆ ಅಂತಂದರೆ, ಕೋರ್ಟ್ ಕೇಸಲ್ಲಿ ಏನು ಬಂದಿದೆ ಅಂತಂದರೆ, the court has allowed NTA to release NEET results excluding 75 students who have filed the petition. ಅಂತಂದರೆ 75 ಸ್ಟೂಡೆಂಟ್ ಏನು ಪಿಟಿಷನ್ ಫೈಲ್ ಮಾಡಿದ್ದಾರೆ ಕೋರ್ಟಲ್ಲಿ, ಆ 75 ಸ್ಟೂಡೆಂಟ್ಗಳನ್ನು ಹೊರತುಪಡಿಸಿ ನೀವು NTA ಅವರು ನೀಟ್ ರಿಸಲ್ಟ್ಸನ್ನು ಅನೌನ್ಸ್ ಮಾಡಬಹುದು ಅನ್ನೋದನ್ನು ಪರ್ಮಿಷನನ್ನು NTA ಅವರು ಕೊಟ್ಟಿದ್ದಾರೆ. ಸೊ ಆ್ಯಂಡ್ ಇದರ ಫೈನಲ್ ನಿಮಗೆ ರಿಸಲ್ಟ್ಸ್ ಯಾವಾಗ ಸಿಗುತ್ತೆ, ಕೋರ್ಟಿನಲ್ಲಿ ಕೇಸ್ ವರ್ಡಿಕ್ಟ್, ದ ಫೈನಲ್ ವರ್ಡಿಕ್ಟ್ ವಿಲ್ ಬಿ ಗಿವನ್ ಆನ್ ದ ಜೂನ್ 16th. ಅಂದರೆ ಇದು ಫೈನಲ್ ಕೋರ್ಟ್ ಕೇಸು ಕ್ಲಿಯರ್ ಆಗುವಂಥದ್ದು ಜೂನ್ 16th ಕ್ಲಿಯರ್ ಆಗುತ್ತೆ. ಬಟ್ ಈಗ ಕೋರ್ಟ್ ಏನು ಕೊಟ್ಟಿದ್ದಾರೆ, ಆದೇಶ ಕೊಟ್ಟಿದ್ದಾರೆ ಅಂತಂದರೆ, ನೀವು NTA ಅವರು ಆ 75 ಸ್ಟೂಡೆಂಟ್ಗಳನ್ನು ಹೊರತುಪಡಿಸಿ ನೀವೆಲ್ಲ ಸ್ಟೂಡೆಂಟ್ಗಳ ರಿಸಲ್ಟ್ಸನ್ನು ನೀಟ್ ರಿಸಲ್ಟ್ಸನ್ನು ನೀವು ಬೇಕಾದರೆ ರಿಲೀಸ್ ಮಾಡ್ಕೋಬಹುದು ಅನ್ನೋದನ್ನು ಕೋರ್ಟಿಂದ ಆದೇಶ ಬಂದಿದೆ. ಆ್ಯಂಡ್ ಫೈನಲ್ ನಿಮಗೆ ಈ ಕೊನೆಯ ಫೈನಲ್ ಜಡ್ಜ್ಮೆಂಟ್ ಏನಿರುತ್ತೆ ಅದು ನಿಮಗೆ ಜೂನ್ 16th ಸಿಗುತ್ತೆ. ಸೊ ಬಟ್ ಏನಿರ್ಬೋದು ನೆಕ್ಸ್ಟ್, ಹಾಗಾದರೆ ನೆಕ್ಸ್ಟ್ ಇಯರಿಂಗ್ ಬಂದು ಜೂನ್ 16th ಇರುತ್ತೆ. ಬಟ್ ಫೈನಲಿ ನಿಮಗೆ ಫೈನಲ್ ಕನ್ಕ್ಲೂಷನ್ ಏನಪ್ಪ ಅಂತಂದರೆ, ನೀಟ್ ರಿಸಲ್ಟ್ಸ್ ಈಗ ಬೇಸ್ಡ್ ಆನ್ ದ ಕನ್ಕ್ಲೂಷನ್ ಅಪ್ಡೇಟ್ಸ್ ನೋಡ್ತಾ ಇದ್ದರೆ ನಮಗೆ ನೀಟ್ 2025 ರಿಸಲ್ಟ್ಸ್ ಯಾವಾಗ ಬೇಕಾದರೂ ನಮಗೆ ರಿಲೀಸ್ ಆಗೋ ಚಾನ್ಸಸ್ ಇದೆ. ಅಥವಾ NTA ಕಾದು ನೋಡೋಣ, ಜೂನ್ 16th ಕಾದು ನೋಡೋಣ. ಯಾಕಂದರೆ ಅವತ್ತು ಫೈನಲ್ ಕೋರ್ಟ್ ಕೇಸ್ ಇರೋದ್ರಿಂದ ಫೈನಲ್ ಹಿಯರಿಂಗ್ ಇರೋದ್ರಿಂದ ಮತ್ತೆ ವೆಯ್ಟ್ ಮಾಡಬಹುದು. ಜೂನ್ 17ನೇ ತಾರೀಕುವರೆಗೂ ವೆಯ್ಟ್ ಮಾಡ್ಬೋದು, ಅಥವಾ ಅಟ್ ಎನಿ ಮೂಮೆಂಟ್. ಯಾಕಂದರೆ ಕೋರ್ಟ್ ಆಲ್ರೆಡಿ ಆದೇಶ ಮಾಡಿದೆ, ನೀವು ಆ 75 ಸ್ಟೂಡೆಂಟ್ಗಳನ್ನು ಹೊರತುಪಡಿಸಿ ನೀವು ಎಲ್ಲ ಸ್ಟೂಡೆಂಟ್ಗಳ ರಿಸಲ್ಟ್ಸನ್ನು ಬೇಕಾದ್ರೆ ನೀವು ಅನೌನ್ಸ್ ಮಾಡ್ಕೋಬಹುದು ಅನ್ನೋದನ್ನು ಕೋರ್ಟಿಂದ ಆದೇಶ ಬಂದಿರೋದ್ರಿಂದ ಸೊ NTA ಏನು ಡಿಸಿಷನ್ ತೊಗೊಳುತ್ತೆ ಅನ್ನೋದನ್ನು ವೆಯ್ಟ್ ಮಾಡಬೇಕಾಗಿದೆ ಈಗ. ಯಾಕಂದರೆ ಎನಿ ಟೈಮ್ ರಿಸಲ್ಟ್ಸ್ ಬರಬಹುದು, ಅಥವಾ ನೋಡೋಣ, ವೆಯ್ಟ್ ಮಾಡೋಣ ಜೂನ್ 16ನೇ ತಾರೀಕುವರೆಗೂ ಫೈನಲ್ ಜಡ್ಜ್ಮೆಂಟ್ ಬರೋದ್ರಿಂದ ಆವತ್ತು ನೋಡಿಕೊಂಡು ಬೇಕಾದ್ರೆ ರಿಸಲ್ಟ್ಸ್ ಬಿಡೋಣ ಅನ್ನೋ ಥರನೂ ವೆಯ್ಟ್ ಮಾಡಬಹುದು. ಬಟ್ ಈಗಿನ ಅಪ್ಡೇಟ್ಸ್ ಪ್ರಕಾರವಾಗಿ ಎನಿ ಮೂಮೆಂಟ್ NTA ನೀಟ್ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ಬೋದು. ಸೊ ಇಷ್ಟಾಗಿತ್ತು ನಮ್ಮ ನೀಟ್ ರಿಸಲ್ಟ್ಸ್ ಬಗ್ಗೆ. ಸೊ ಇನ್ನೂ ಏನಾದರೂ ನೀಟ್ ರಿಸಲ್ಟ್ಸ್ ಅಥವಾ KCET ರಿಸಲ್ಟ್ಸ್ ಬಗ್ಗೆ ನಿಮಗೂ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಕ್ವಶನ್ಗಳಿಗೆ ಉತ್ತರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಜೊತೆಗೆ ಗೊತ್ತಿರಲಿ ನಿಮಗೆ, ನೀಟ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ KCET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ನೀಟ್ ರಿಸಲ್ಟ್ಸ್ ಬರದೇ ಹೊರತು ನಮಗೆ KCET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದಿಲ್ಲ. ಯಾಕಂದರೆ ನಮ್ಮ KCET KA ಕೌನ್ಸಿಲಿಂಗ್ ಏನು ಮಾಡ್ತಾರೆ, KA ಅವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು, ಸೊ ಎರಡು ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರುತ್ತೆ ನಿಮಗೆ. ನೀಟ್ ಮತ್ತು KCET ಎರಡು ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದ್ರಿಂದ ನಮಗೆ ನೀಟ್ ರಿಸಲ್ಟ್ಸ್ ಬರಲೇಬೇಕು. ಬಂದಿದ್ದ ಆದಮೇಲೆ ನಮಗೆ KCET ಕೌನ್ಸಿಲಿಂಗು ಸ್ಟಾರ್ಟ್ ಆಗುತ್ತೆ. ಸೊ ನಮಗೆ ಎಷ್ಟು ಬೇಗ ನೀಟ್ ರಿಸಲ್ಟ್ಸ್ ಬರುತ್ತೋ ಅಷ್ಟು ಬೇಗ ನಮ್ಮ KCET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಇನ್ನು KCET ಯಾವ ಥರ ನೀವು ಕಾಲೇಜ್ ಆಪ್ಟ್ ಮಾಡ್ಕೋಬೇಕು, ಯಾವ ಥರ ನೀವು ಆಪ್ಷನ್ ಎಂಟ್ರಿನ ಮಾಡಬೇಕು ಅನ್ನೋದನ್ನು ಸಹ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನಿಮಗೆ ಇನ್ನೂ ಏನಾದ್ರು ಡೌಟ್ ಇದ್ದರೆ ದಯವಿಟ್ಟು ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ಸ್ಟಿಲ್ ಅದ್ರ ಬಿಟ್ಟು ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಅದಕ್ಕೆ ನಾನು ಉತ್ತರಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ.